ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ವಾಸುದೇವ್. ಈ ಭಾನುವಾರ ಕ್ರಿಕೆಟ್ ಪ್ರೇಮಿಗಳಿಗೆ ಹಬ್ಬ ಅಂದರೆ ತಪ್ಪಾಗಲ್ಲ. ಯಾಕಂದರೆ ನಡೀತಾ ಇರೋದು ಕೇವಲ ಪಂದ್ಯ ಅಲ್ಲ, ಹೈ ವೋಲ್ಟೇಜ್ ಕದನ. ಎಸ್, ಅದೇ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮೊದಲ ಏಕದಿನ ಪಂದ್ಯ ನಡೀತಾ ಇರೋವಂಥದ್ದು ಭಾನುವಾರ. ಈ ಪಂದ್ಯದ ವಿಶೇಷತೆ ಏನು? ಯಾವತ್ತೂ ಆಡದಿರೋ ಪಂದ್ಯ ಆಡ್ತಾ ಇದ್ದಾರಾ ಅಂತ ನೀವು ಕೇಳಿದ್ರೆ ಖಂಡಿತ ಈ ಒಂದು ಪಂದ್ಯ ತುಂಬಾ ಸ್ಪೆಷಲ್. ಯಾಕೆ ಅಂತ ನಾನು ಹೇಳ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ಸೀರೀಸ್ನಲ್ಲಿ ಒಟ್ಟು 3 ಏಕದಿನ ಪಂದ್ಯಗಳು ಹಾಗೂ 5 T20 ಪಂದ್ಯಗಳು ನಡೀತಾ ಇದೆ. ಸೊ ಮೊಟ್ಟ ಮೊದಲ ದೊಡ್ಡ ವಿಷಯ ಏನಪ್ಪಾ ಅಂದರೆ ಬರೋಬ್ಬರಿ 7 ತಿಂಗಳ ನಂತರ ಕಿಂಗ್ ಕೊಹ್ಲಿ ಹಾಗೂ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಕಂಬ್ಯಾಕ್ ಮಾಡ್ತಿರುವಂಥದ್ದು ಟೀಮ್ ಇಂಡಿಯಾಗೆ. ಯಾಕಂದರೆ T20 ಫಾರ್ಮೇಟ್ಗೆ, ಟೆಸ್ಟ್ ಫಾರ್ಮೇಟ್ಗೆ ಅವ್ರು ಆಲ್ರೆಡಿ ರಿಟೈರ್ಮೆಂಟ್ನ ಘೋಷಣೆ ಮಾಡಿದ್ದಾರೆ. ಸೊ ಏಕದಿನ ಪಂದ್ಯದಲ್ಲಿ ಮಾತ್ರ ಅವರಿಬ್ಬರು ಆಡ್ತಾರೆ. ಸೊ ಮತ್ತೆ ಅವರನ್ನು ಬ್ಲೂ ಜೆರ್ಸಿಯಲ್ಲಿ ಕಣ್ತುಂಬಿಕೊಳ್ಳೋದಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಸೊ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ 7 ತಿಂಗಳ ಬಳಿಕ ಮತ್ತೆ ಬ್ಲೂ ಜೆರ್ಸಿ ತೊಟ್ಟು ಮೈದಾನಕ್ಕೆ ಕಾಲಿಡ್ತಾ ಇದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಕೇವಲ 3 ಪಂದ್ಯಗಳಿಗೆ ಮಾತ್ರ ಅವರು ಆಡ್ತಾರೆ. ಯಾಕಂದರೆ T20 ಫಾರ್ಮೆಟಿಂದ ಆಲ್ರೆಡಿ ರಿಟೈರ್ಮೆಂಟ್ ತಗೊಂಡಿದ್ದಾರೆ. ಸೊ ಈ 3 ಪಂದ್ಯಗಳನ್ನು ಮಿಸ್ ಮಾಡದೆ ಕೂಡ ನೀವು ನೋಡಿ. ಮತ್ತೊಂದು ಪ್ರಶ್ನೆ ಏನಪ್ಪಾ ಅಂತಂದರೆ ಈ ಸೀರೀಸ್ನಲ್ಲಿ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಎಷ್ಟು ರನ್ಗಳನ್ನು ಸ್ಕೋರ್ ಮಾಡ್ತಾರೆ ಅಂತ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸಿ. ದೊಡ್ಡ ವಿಶೇಷ ಏನಪ್ಪಾ ಅಂತಂದರೆ ಈ ಬಾರಿ ರೋಹಿತ್ ಶರ್ಮಾ ನಾಯಕ ಅಲ್ಲ ಅನ್ನೋ ವಿಚಾರ ಎಲ್ರಿಗೂ ಗೊತ್ತಿದೆ. ಯುವ ಆಟಗಾರ ಟೀಮ್ ಇಂಡಿಯಾದ ಶುಭ್ಮನ್ ಗಿಲ್ ಅವರಿಗೆ ನಾಯಕದ ಪಟ್ಟ ಸಿಕ್ಕಿರುವಂಥದ್ದು. ರೋಹಿತ್ ಶರ್ಮಾ ಅವರನ್ನು ನಾಯಕತ್ವದಿಂದ ಕೆಳಗಿಳಿಸಿ ಶುಭ್ಮನ್ ಗಿಲ್ ಅವರಿಗೆ ಈ ನಾಯಕನ ಪಟ್ಟ ನೀಡಿರುವಂಥದ್ದು. ಈ ಕಾರಣಕ್ಕೆ ಈ ಪಂದ್ಯದ ಮೇಲಿರುವಂತಹ ಕುತೂಹಲ ಹೆಚ್ಚಾಗಿದೆ. ಯಾಕಂದರೆ ಏಕದಿನ ಕ್ಯಾಪ್ಟನ್ ಆದಮೇಲೆ ಶುಭ್ಮನ್ ಗಿಲ್ ಅವರು ಮೊಟ್ಟ ಮೊದಲ ಪಂದ್ಯವನ್ನು ಭಾನುವಾರ ಆಡ್ತಾ ಇದ್ದಾರೆ. ಟೆಸ್ಟ್ ಕ್ರಿಕೆಟ್ ಕ್ಯಾಪ್ಟನ್ ಆದಾಗ ಶುಭ್ಮನ್ ಗಿಲ್ ಯಾಕೆ ಅನ್ನೋ ಪ್ರಶ್ನೆಯನ್ನು ಮೂಡಿತ್ತು. ಸೊ ಅವರು ಅತ್ಯದ್ಭುತವಾಗಿ ಆಡಿ ನಾನು ಯಾಕೆ ಕ್ಯಾಪ್ಟನ್ ಆದೆ ಅಥವಾ ನನ್ನನ್ನು ಯಾಕೆ ಕ್ಯಾಪ್ಟನ್ಶಿಪ್ಗೆ ಆಯ್ಕೆ ಮಾಡಿಕೊಂಡ್ರು ಅನ್ನೋದನ್ನು ಟೆಸ್ಟ್ ಕ್ರಿಕೆಟ್ನಲ್ಲಿ ಪ್ರೂವ್ ಮಾಡಿದ್ರು. ಸೊ ಇಲ್ಲಿ ಅವರಿಗೆ ಮತ್ತೊಂದು ಚಾಲೆಂಜ್ ಅಂತಲೇ ಹೇಳ್ಬೋದು. ಏಕದಿನ ಕ್ರಿಕೆಟ್ನಲ್ಲಿ ಪ್ರೂವ್ ಮಾಡಿಕೊಂಡ್ರೆ ಲಾಂಗ್ ಟರ್ಮ್ವರೆಗೂ ಶುಭ್ಮನ್ ಗಿಲ್ ಅವರೇ ಟೀಮ್ ಇಂಡಿಯಾದ ಕ್ಯಾಪ್ಟನ್ ಆಗಿರೋದ್ರಲ್ಲಿ ಎರಡು ಮಾತೇ ಇಲ್ಲ. ಸೊ ಈ ಒಂದು ಏನಪ್ಪ ಅಂತಂದರೆ ಸೀನಿಯರ್ಸ್, ಟೆಸ್ಟ್ ಕ್ರಿಕೆಟ್ನಲ್ಲಿ ಸೀನಿಯರ್ಸ್ ಅವರ ಬೆಂಬಲ ಅವರಿಗೆ ಸಿಕ್ಕಿರಲಿಲ್ಲ. ರೋಹಿತ್ ಆಗಲಿ, ವಿರಾಟ್ ಕೊಹ್ಲಿ ಆಗಲಿ, ಈ ಥರದವರು ಇರಲಿಲ್ಲ. ಸೊ ODIನಲ್ಲಿ ಶುಭ್ಮನ್ ಗಿಲ್ ಜೊತೆಯಾಗಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಇಬ್ಬರು ಕೂಡ ಇರ್ತಾರೆ. ಆದರೆ ಇಲ್ಲಿರುವಂತಹ ಟ್ವಿಸ್ಟ್ ಏನಂದರೆ ಶುಭ್ಮನ್ ಗಿಲ್ ಅವರೇನಾದರೂ ರೋಹಿತ್ ಶರ್ಮಾ ಅಥವಾ ಕೊಹ್ಲಿ ಅವ್ರ ಹತ್ರ ಫೀಲ್ಡಿಂಗ್ ಮಾಡಬೇಕಾದ್ರೆ, ಬ್ಯಾಟಿಂಗ್ ಮಾಡಬೇಕಾದ್ರೆ ಏನಾದರೂ ಟಿಪ್ಸ್ಗಳನ್ನು ಕೇಳಿ ತಂಡವನ್ನು ಮುನ್ನಡೆಸ್ತಾರಾ? ಇಲ್ಲ ಅಂತ ಅಂದರೆ ಅವ್ರದ್ದೇ ಆದಂತಹ ಒಂದು ಪ್ಲ್ಯಾನ್ನ ಮಾಡಿಕೊಂಡು ಯಾರನ್ನೂ ಏನೂ ಕೇಳದೆ ಅವರೇ ಮುನ್ನುಗ್ತಾರಾ ಅನ್ನೋದನ್ನು ನಾವು ಕೂಡ ಕಾದು ನೋಡಬೇಕಾಗಿದೆ. ಇನ್ನು ಟೀಮ್ ಇಂಡಿಯಾದಲ್ಲಿ ಕೊಹ್ಲಿ, ರೋಹಿತ್ ಅಷ್ಟೇ ಅಲ್ಲ, ಆಟದ ಗತಿಯನ್ನೇ ಬದಲಾಯಿಸುವಂಥ ಸಾಕಷ್ಟು ಪ್ಲೇಯರ್ಗಳಿದ್ದಾರೆ. ಅವ್ರು ಯಾರ್ಯಾರು ಅಂತ ನಿಮ್ಗೆ ಹೇಳಬೇಕಾಗಿಲ್ಲ. ಶ್ರೇಯಸ್ ಅಯ್ಯರ್, KL ರಾಹುಲ್, ಎಲ್ಲರೂ ಕೂಡ, ಕುಲ್ದೀಪ್ ಇರ್ಬೋದು, ಅಕ್ಷರ್ ಪಟೇಲ್ ಇರ್ಬೋದು, ವಾಷಿಂಗ್ಟನ್ ಸುಂದರ್ ಇರ್ಬೋದು, ಇವ್ರಿಗೆಲ್ಲರೂ ಕೇಪಬಿಲಿಟಿ ಇದೆ. ಆದ್ದರಿಂದನೇ ಕೂಡ ತಂಡದಲ್ಲಿ ಇರೋವಂಥದ್ದು. ಸೊ ಹೀಗಾಗಿ ಮೊದಲನೇ ಪಂದ್ಯ ತುಂಬ ರೋಚಕತೆಯಿಂದ ಕೂಡಿರುತ್ತೆ. ಇಂಡಿಯಾಗೆ ಇಲ್ಲೊಂದು ಕಡೆ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಆಸ್ಟ್ರೇಲಿಯಾದಲ್ಲಿ ಅಷ್ಟು ಸೀನಿಯರ್ಗಳು ಈ ಸಲ ಆಡ್ತಾ ಇಲ್ಲ. ಆಲ್ರೆಡಿ ಎಲ್ಲ ರೂಲ್ಡ್ ಔಟ್ ಆಗಿರುವಂಥದ್ದು. ಟ್ರಾವಿಸ್ ಹೆಡ್ ಬಿಟ್ಟರೆ ನಿಮಗೆ ಮಾರ್ಷ್ ಇದ್ದಾರೆ. ಅದು ಬಿಟ್ಟರೆ ನಿಮಗೆ ಮಿಚೆಲ್ ಸ್ಟಾರ್ಕ್ ಒಬ್ಬರೇ ಸೀನಿಯರ್ ಬೌಲರ್ ಅಂತ ನೀವು ಕನ್ಸಿಡರ್ ಮಾಡ್ಬೋದು. ಯಾಕಂದರೆ ಪ್ಯಾಟ್ ಕಮಿನ್ಸ್ ಅವರು ರೂಲ್ಡ್ ಔಟ್ ಆಗಿದ್ದಾರೆ. ಅದ್ರ ಜೊತೆಗೆ ಲೇಟೆಸ್ಟ್ ನ್ಯೂಸ್ ಏನಪ್ಪಾ ಅಂತಂದರೆ ಮತ್ತೊಂದು ಶಾಕ್ ಆಸ್ಟ್ರೇಲಿಯಾಗೆ ಎದುರಾಗಿರೋದು. ಕೆಮರೂನ್ ಗ್ರೀನ್ ಅವರು ಕೂಡ ರೂಲ್ಡ್ ಔಟ್ ಆಗಿದ್ದಾರೆ. RCB ಆಟಗಾರ ಅವರು, ಗೊತ್ತಿತ್ತು ನಿಮಗೆ, ಮಾಜಿ ಆಟಗಾರ, RCBಯಲ್ಲೂ ಆಡಿದ್ರು. ಅವ್ರಿಗೆ ಅನಾರೋಗ್ಯ ಸಮಸ್ಯೆ ಈ ಹಿಂದೆನಿಂದನೂ ಕಾಡ್ತಾ ಇತ್ತು. ಸೊ ಈಗಲೂ ಕೂಡ ಅವ್ರಿಗೆ ಕಾಡ್ತಿರೋದ್ರಿಂದ ಅವರು ಈ ಒಂದು ಟೂರ್ನಿಯಿಂದ ಹೊರಗುಳಿದಿದ್ದಾರೆ. ಅಷ್ಟೇ ಅಲ್ಲ, ಮೊದಲನೇ ಪಂದ್ಯದಿಂದ ಆಡಮ್ ಜಾಂಪಾ ಅವರು ಕೂಡ ಹೊರಗಿರ್ತಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಸೊ ಇದೆಲ್ಲ ನೋಡ್ತಾ ಇದ್ರೆ ಟೀಮ್ ಇಂಡಿಯಾ ತುಂಬ ಬಲಿಷ್ಠವಾಗಿ ಕಾಡುತ್ತೆ. ಇಲ್ಲಿ ಮೇಜರ್ ಆಗಿರೋ ಪ್ರಶ್ನೆ ಏನಪ್ಪಾ ಅಂತಂದರೆ ಬೇರೆ ಬೇರೆ ಫಾರ್ಮೆಟ್ನಲ್ಲಿ ಕೊಹ್ಲಿ, ರೋಹಿತ್ ಆಡ್ಕೊಂಡೇ ಬಂದಿರ್ಬೋದು. ಏಕದಿನ ಫಾರ್ಮೆಟ್ಗೆ 7 ತಿಂಗಳಾದ್ಮೇಲೆ ಬರ್ತಿರೋದ್ರಿಂದ ಅದೇ ಒಂದು ಫಾರ್ಮ್ ಮುಂದುವರಿಯುತ್ತಾ ಅಥವಾ ಏನಾದರೂ ತಡ್ಕಾಡ್ತಾರ ಅನ್ನೋಂತಹ ಒಂದು ಪ್ರಶ್ನೆ ಬರ್ತಿರೋವಂಥದ್ದು. ಆದರೆ ಅಭಿಮಾನಿಗಳಿಗೆ ಇದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಧೂಳೆಬ್ಬಿಸ್ತಾರೆ ಅಂತ ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಕಾಯ್ತಾ ಇದ್ದಾರೆ. ಈಗ ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ಅವರು ಕಂಬ್ಯಾಕ್ ಮಾಡಿರೋದ್ರಿಂದ ಯಾವ ಪ್ಲೇಸ್ನಲ್ಲಿ ಯಾರು ಆಡಬೇಕು ಅನ್ನೋದು ಕೂಡ ಗಿಲ್ ಅವ್ರಿಗೆ ಇರುವಂಥ ಒಂದು ಚಾಲೆಂಜಿಂಗ್. ಯಾರನ್ನ ಆಡಿಸ್ತಾರೆ, ಯಾರನ್ನ ಪ್ರಮೋಷನ್ ಮಾಡಿ ಅಥವಾ ಬೇಗ ಕಳಿಸೋದು ಅಥವಾ 1 ಡೌನ್ ಸೆಕೆಂಡರಿ ಇದ್ದವ್ರನ್ನ ಪ್ರಮೋಟ್ ಮಾಡ್ತಾರಾ ಅಂತ ಕಾದೋಡ್ಬೇಕು. ಯಾಕಂದರೆ ಯಶಸ್ವಿ ಜೈಸ್ವಾಲ್ ಓಪನಿಂಗ್ ಮಾಡ್ತಾ ಇದ್ರು. ಸೊ ಇಲ್ಲಿ ರೋಹಿತ್ ಶರ್ಮಾ ಅವ್ರಿಗೆ ಆದ ಜಾಗವನ್ನು ಕೊಡಬೇಕಾಗುತ್ತೆ. ನೆಕ್ಸ್ಟ್ ಬರುವಂಥದ್ದು ವಿರಾಟ್ ಕೊಹ್ಲಿ. ಇವರೆಲ್ಲ ಇರುವಂಥ ಸಂದರ್ಭದಲ್ಲಿ ಸೀನಿಯರ್ಗಳನ್ನ ಆಡಿಸಿ ನಂತರ ಬೇರೆಯವರು ಕೊಡುವಂತಹ ಒಂದು ಚಾನ್ಸನ್ನು ಟ್ರೈ ಮಾಡ್ತಾರಾ ಶುಭ್ಮನ್ ಗಿಲ್ ಅಂತ ಕಾದು ನೋಡಬೇಕು. ಒಟ್ಟಿನಲ್ಲಿ ಈ ಭಾನುವಾರ ಒಂದು 100%
ಒಂದು ಎಂಟರ್ಟೈನಿಂಗ್ ಆಗಿರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನೀವು ಕೂಡ ಈ ಪಂದ್ಯನ ನೋಡಿ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀವಿ. ಸೊ ಈ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಗೆಲ್ಲುತ್ತಾ ಅಥವಾ ಟೀಮ್ ಇಂಡಿಯಾ ಗೆಲ್ಲುತ್ತಾ ಅನ್ನೋದನ್ನ ನೀವು ಕಮೆಂಟ್ ಮಾಡಿ ತಿಳಿಸಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.